ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಾದ್ಯಂತ ಮಾವು ಬೆಲೆ ತೀವ್ರವಾಗಿ ಕುಸಿತವಾಗಿರೋ ಹಿನ್ನೆಲೆಯಲ್ಲಿ ಸೋಮವಾರ ಅಷ್ಟೇ ರೈತರು ಮತ್ತು ಮಾವು ಬೆಳೆಗಾರರ ಸಂಘ ಜೊತೆಗೆ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸೇರಿಕೊಂಡು ಶ್ರೀನಿವಾಸಪುರ ಬಂದ್ಗೆ ಕರೆ ಕೊಟ್ಟಿದ್ರು. ಆದರೆ ಆ ಒಂದು ಬಂಧನ ಆಚರಿಸುವಂಥ ವೇಳೆಯಲ್ಲಿ ಕೋಲಾರ ಜಿಲ್ಲಾಡಳಿತ ADC ಅವರ ಮೂಲಕ ಇನ್ನೇನು ಒಂದೇ ಒಂದು ದಿನದಲ್ಲಿ ಮಾವು ಬೆಳೆಗೆ ಒಂದು ಬೆಂಬಲ ಬೆಲೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡುತ್ತೆ ಎಂಬಂಥ ಒಂದು ಭರವಸೆನೇ ಕೊಟ್ಟಿದ್ರು. ಆದರೆ ಆ ಒಂದು ಭರವಸೆ 24 ಗಂಟೆಗಳು ಕಳೆದರೂ ಕೂಡ ಇನ್ನೂ ಕೂಡ ಆ ಒಂದು ಭರವಸೆಯಾಗಿ ಉಳಿದಿದೆ ಹೊರತು ಆ ಒಂದು ಭರವಸೆ ಇದೀಗ ಈಡೇರಿಲ್ಲ. ಹಾಗಾಗಿನೇ ಇದೀಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಮಾವು ಬೆಳೆಗಾರರು ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಸುಮಾರು 47,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾವನ್ನು ಬೆಳೆದಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಷ್ಟು ಮಾವನ್ನು ಬೆಳೀತಾರೆ. ಆದರೆ ಆ ಒಂದು 1/3 ಭಾಗದಷ್ಟು ಮಾವನ್ನು ಕೋಲಾರ ಜಿಲ್ಲೆಯಲ್ಲಿ ರೈತರು ಬೆಳೀತಾ ಇದ್ದಾರೆ. ಆದರೆ ಈ ನಿಟ್ಟಿನಲ್ಲಿ ಒಂದು ವಾರ್ಷಿಕ ವರಮಾನ ಆಗಿರ್ತಕ್ಕಂಥ ಈ ಒಂದು ಮಾವಿನ ಒಂದು ಬೆಳೆಯ ಒಂದು ಬೆಲೆ ಇದೀಗ ತೀವ್ರವಾಗಿ ಕುಸಿತವಾಗಿದೆ. ನಾವು ಗಮನಿಸ್ಬೋದು, ತೋತಾಪುರಿ ಮಾವು ಅತಿ ಹೆಚ್ಚಾಗಿ ಕೋಲಾರ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ ರೈತರು. ಆದರೆ ಈ ಒಂದು ಮಾವಿಗೆ ಇದೀಗ ಕೆಜಿಗೆ ₹2, ₹3 ಇರತಕ್ಕಂಥದ್ದು. ಈ ಒಂದು ಮಾವಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಿ ಅಂತಕ್ಕಂಥ ಒತ್ತಾಯ ಈ ಒಂದು ರೈತರದ್ದಾಗಿದೆ. ಏನು ರೈತರು ಕೇಳ್ತಾ ಇರತಕ್ಕಂಥದ್ದು, 1 ಕೆಜಿಗೆ ₹10 ಅಂದರೆ 1 ಟನ್ ಮಾವಿಗೆ ₹10,000 ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅಂತಕ್ಕಂಥ ಒಂದು ಒತ್ತಾಯ ರೈತರದ್ದಾಗಿದೆ. ಆದರೆ ರಾಜ್ಯ ಸರ್ಕಾರ ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಕೇಂದ್ರ ಕೃಷಿ ಇಲಾಖೆಗೆ ಕಳಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 1 ಕೆಜಿ ಮಾವಿಗೆ ಸುಮಾರು ₹4.37 1 ಕೆಜಿ ಮಾವಿಗೆ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸುಮಾರು 1.5 ಲಕ್ಷ ಟನ್ ಕೆಜಿ ತೂಕದ ಒಂದು ಮಾವನ್ನು ಖರೀದಿ ಮಾಡಲಿಕ್ಕೆ ಸುಮಾರು 56,80,00,000 ಅನುದಾನ ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ತಮ್ಮ ಒಂದು ಕೇಂದ್ರದ ಅನುದಾನದಿಂದ ನಮಗೆ 50ರಷ್ಟು ಅನುದಾನವನ್ನು ಕೊಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಂತರ ಕೃಷಿ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು. ಆದರೆ ಈ ಒಂದು ಏನು ಕೇಂದ್ರ ಕೃಷಿ ಇಲಾಖೆಯಲ್ಲಿ ಈ ಒಂದು ಪತ್ರದ ಒಂದು ಅಧಿಕೃತ ಸಹಿ ಈಗಾಗಲೇ ಬಾಕಿ ಉಳಿದಿದೆ ಎಂಬಂತಹ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಹಾಗಾಗಿನೇ ಈ ಒಂದು ಬೆಂಬಲ ಬೆಲೆಯ ಒಂದು ಘೋಷಣೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಭರವಸೆ ಕೊಟ್ಟು ಈಗಾಗಲೇ 24 ಗಂಟೆ ಕಳೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ಹೇಳಿದಂತೆ ಒಂದು ದಿನದಲ್ಲಿ ಬೆಂಬಲ ಬೆಲೆ ಘೋಷಣೆ ಆಗಿಲ್ಲ. ಇದು ನಾವು ಕೇವಲ ಒಂದೇ ಒಂದು ದಿನ ಅಂತಾನೆ ಅನ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ರೈತರು ಪ್ರತಿನಿತ್ಯ ತಮ್ಮ ತೋಟದಲ್ಲಿರ್ತಕ್ಕಂಥ ಮಾವನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ಹಾಕ್ತಾ ಇದ್ದಾರೆ. ಈ ಒಂದು ಮಾರುಕಟ್ಟೆಗೆ ರೈತರು ಹಾಕ್ತಾ ಇದ್ರು ಕೂಡ ಪ್ರತಿನಿತ್ಯ ಅವರಿಗೆ ಹಾಕಿರ್ತಕ್ಕಂಥ ಬಂಡವಾಳ ಖಂಡಿತ ಸಿಗ್ತಾ ಇಲ್ಲ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ 1 ಟನ್ ಮಾವು ಕಟಾವು ಮಾಡಿ ರೈತ ಮಾರುಕಟ್ಟೆಗೆ ತಂದು ಹಾಕಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ₹5,000 ರಿಂದ ₹6,000 1 ಟನ್ನಿಗೆ ವೆಚ್ಚ ತಗುಲುತ್ತೆ. ಅಂದರೆ ಅಂಥ ರೈತನಿಗೆ ಒಂದು ₹2,000-3,000 ಲಾಭ ಸಿಕ್ಕಿದ್ರೆ ಖಂಡಿತ ಅಂಥವರಿಗೆ ಒಂದಷ್ಟು ಅವರಿಗೆ ವಿರಾಳ ಕೂಡ ಸಿಗುತ್ತೆ. ಆದರೆ ಇದೀಗ ರೈತರಿಗೆ ಕೇವಲ ₹3,000 ರಿಂದ ₹4,000 ಮಾತ್ರ 1 ಟನ್ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿನೇ ರಾಜ್ಯ ಸರ್ಕಾರ ₹10,000 1 ಟನ್ಗೆ ಒಂದು ಬೆಲೆಯನ್ನು ಕೊಟ್ಟರೆ ಖಂಡಿತ ಅಂತ ರೈತನಿಗೆ ಒಂದು ಲಾಭ ಕೂಡ ಸಿಗುತ್ತೆ. ಯಾಕಂತ ಹೇಳಿದ್ರೆ ವಾರ್ಷಿಕ ಬೆಳೆಯನ್ನು ರೈತರು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ₹1,000 ಅವರಿಗೆ ವೆಚ್ಚ ತಗುಲುತ್ತೆ. ಹಾಗಾಗಿನೇ ಅಂಥ ರೈತರಿಗೆ ಖಂಡಿತ ಲಾಭ ಸಿಗುವಂತಹ ಒಂದು ಉದ್ದೇಶದಲ್ಲಿ ಮಾವು ಬೆಳೆಗಾರರ ಸಂಘ ಈ ಒಂದು ಬಂಧನ ಆಚರಣೆ ಮಾಡಿತ್ತು. ಶ್ರೀನಿವಾಸಪುರದಲ್ಲಿ ಬಂದ್ಗೆ ಬಹಳ ಒಂದು ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಶ್ರೀನಿವಾಸಪುರ ತಾಲೂಕಿನಾದ್ಯಂತ ರೈತರು ಪ್ರತಿ ರಸ್ತೆಗಳಲ್ಲೂ ಕೂಡ ಬೀದಿಗಿಳಿದು ಟ್ರ್ಯಾಕ್ಟರ್ಗಳನ್ನು ಶ್ರೀನಿವಾಸಪುರ ಪ್ರಮುಖ ರಸ್ತೆಗಳಲ್ಲಿ ಅಡ್ಡ ಹಾಕುವ ಮೂಲಕ ಮಾವನ್ನು ರಸ್ತೆಗೆ ಚೆಲ್ಲುವಂಥ ಮೂಲಕ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆದರೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೊಟ್ಟಂತಹ ಒಂದು ಭರವಸೆ ಇದೀಗ ಹುಸಿಯಾಗಿರ್ತಕ್ಕಂಥದ್ದು. ಕೇವಲ 24 ಗಂಟೆಯಲ್ಲೇ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡತಕ್ಕಂಥ ಒಂದು ಭರವಸೆನೆ ಕೊಟ್ಟಿದ್ರು. ಆದರೆ ಈ ಒಂದು ಬೆಂಬಲ ಬೆಲೆ ಪತ್ರದ ಒಂದು ಆದೇಶಕ್ಕೆ ಕೃಷಿ ಇಲಾಖೆಯ ಸಚಿವರು ಇನ್ನೂ ಕೂಡ ಸಹಿಯನ್ನು ಹಾಕಿಲ್ಲ ಎಂಬಂತ ಒಂದು ಮಾಹಿತಿ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಕೃಷಿ ಇಲಾಖೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ನಮ್ಮ ಜನಪ್ರತಿನಿಧಿಗಳು ಆ ಒಂದು ಕೆಲಸವನ್ನು ಫಾಲೋ ಅಪ್ ಮಾಡಿ ಖಂಡಿತ ಸಹಿ ಹಾಕ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಕೆಲಸವನ್ನು ಮಾಡಿಲ್ಲ ಎಂಬಂತ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಇದೀಗ ಮಾತನಾಡಿರ್ತಕ್ಕಂಥ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂಥ ಚಿನ್ನಪ್ಪ ರೆಡ್ಡಿ ಅವರು ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯದ ವಿರುದ್ಧ ಬಹಳ ಒಂದು ಟೀಕೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜನಪ್ರತಿನಿಧಿಗಳು ಕೇವಲ ಚುನಾವಣೆಯಲ್ಲಿ ಕೂಡ ಮಾತ್ರ ಜನರ ಪರವಾಗಿ ಇರ್ತೀವಿ ಅಂತ ಭರವಸೆಯನ್ನು ಕೊಡೋದನ್ನು ಬಿಟ್ಟು ರೈತರ ಒಂದು ಸಂಕಷ್ಟಕ್ಕೆ ನೋವಿಗೆ ಸ್ಪಂದಿಸಿ ಅವರು ಕೆಲಸವನ್ನು ಮಾಡಬೇಕು. ರಾಜ್ಯ ಸರ್ಕಾರ ಇಂದು ರಾತ್ರಿ ಒಳಗಡೆ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೆ ಹೋದ್ರೆ ಖಂಡಿತ ವಿಧಾನಸೌಧ ಎದುರು ಬಂದು ಮಾವನ್ನ ಚೆಲ್ಲುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೀನಾವೇಶ ಎಣಿಸ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಅಧಿಕೃತ ಸಹಿಗಾಗಿ ಕೇಂದ್ರ ಸರ್ಕಾರದ ಸಚಿವರಾದ ಪ್ರಭು ಚೌಹಾಣ್ ಸಿಂಗ್ ಅವರ ಸಹಿಗಾಗಿ ಕಾಯುತ್ತಿದ್ದೇವೆ. ಸಹಿ ಆದ ನಂತರ ನಾವು ನಿಮಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೇವೆ ಅಂತೇಳಿ ರಾಜ್ಯ ಸರ್ಕಾರದವರು ಹೇಳ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರದಿಂದ ಇನ್ನೂ ಸಹಿಯಾಗಿ ಬಂದಿಲ್ಲ ಅಂಥೇಳಿ ಇವಾಗ ಇನ್ನೂ ತಡೆ ಹಿಡಿದಿದ್ದಾರೆ. ಆದರೆ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸಹ ರೈತರ ಬಗ್ಗೆ ನಿರುತ್ಸಾಹಕತೆಯನ್ನು ತೋರಿಸಿ ಮಾವು ಬೆಳೆಗಾರರನ್ನು ಇವತ್ತು ಬೀದಿ ಪಾಲು ಮಾಡ್ತಾ ಇದ್ದಾರೆ. ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಮಾವು ಬೆಳೆಗಾರರಿಗೆ ಒದಗಿ ಬಂದಿದೆ. ಈ ದಿನ ಸಂಜೆಯೊಳಗೆ ಮಾವಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದಿದ್ದಲ್ಲಿ ನಾವು ಉಗ್ರ ರೀತಿಯ ಹೋರಾಟ ನಾಳೆ ಬೆಳಗ್ಗೆಯಿಂದಲೇ ಕೈಗೆತ್ಕೊಳ್ತಾ ಇದ್ದೀವಿ.
ಆ ಉಗ್ರ ರೀತಿಯ ಹೋರಾಟವನ್ನು ತಾವು ಕಾಣ್ತೀರಾ? ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಮಾವು ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ. ಮುಂದಿನ ವರ್ಷ ಮಾವು ಬೆಳೆಯನ್ನ ಉಳಿಸ್ಕೊಳ್ಬೇಕಾ ಅಥವಾ ಕಟಾವು ಮಾಡಿ ಬೇರೆ ಒಂದು ಬೆಳೆಗಳನ್ನು ಹಾಕಬೇಕಂತಕ್ಕಂಥ ಒಂದು ಚಿಂತನೆಯಲ್ಲಿ ಇರತಕ್ಕಂಥದ್ದು. ಹಾಗಾಗಿನೇ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಶೀಘ್ರವಾಗಿ ರೈತರ ಒಂದು ಸಂಕಷ್ಟಕ್ಕೆ ಧಾವಿಸಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನ್ಯೂಸ್ 18 ಕನ್ನಡ ಕೂಡ ಕಳೆದ 19 ದಿನಗಳಿಂದ ಒಂದು ವರದಿಯನ್ನು ಕೂಡ ನಿರಂತರವಾಗಿ ಪ್ರಸಾರವನ್ನು ಮಾಡ್ತಾ ಇರತಕ್ಕಂಥದ್ದು. ಮಾವು ಬೆಳೆಗಾರರು ಖಂಡಿತ ಉಳಿಬೇಕು ಅಂತ ಹೇಳಿದ್ರೆ ಅವರಿಗೆ ಹಾಕಿರ್ತಕ್ಕಂಥ ಬಂಡವಾಳ ವಾಪಸ್ ಬರಬೇಕು ಅಂತಕ್ಕಂಥ ಒತ್ತಾಯ ಇದೀಗ ರೈತರದ್ದಾಗಿದೆ. ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರೆ ಖಂಡಿತ ರೈತರಿಗೆ ಅವರು ಹಾಕಿರ್ತಕ್ಕಂಥ ಒಂದು ಬಂಡವಾಳ ಕೂಡ ವಾಪಸ್ ಸಿಗುತ್ತೆ. ಮತ್ತೆ ರೈತರು ಮುಂದಿನ ವರ್ಷ ಮತ್ತೆ ಮಾವು ಬೆಳೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಒಂದಷ್ಟು ಅವರಿಗೆ ಆರ್ಥಿಕ ಒಂದು ಹಣಕಾಸಿನ ಒಂದು ನೆರವು ಕೂಡ ಸಿಕ್ಕಂತಾಗುತ್ತೆ. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.